ವಾರ್ತೆಯ ಮುಖ್ಯಾಂಶಗಳು. ಮೂಲಭೂತ ಸೌಕರ್ಯಗಳಿಂದ ವಂಚಿತರಾದ ತೆರಗಣಿ ಗ್ರಾಮ. ವಿಶ್ವ ಪರಿಸರ ದಿನದ ಅಂಗವಾಗಿ ಸಸಿಗಳನ್ನು ನೆಟ್ಟ ಚಿಣ್ಣರು. ಇಕೋ ಕ್ಲಬ್ ವಿಶ್ವ ಪರಿಸರ ದಿನದ ನಿಮಿತ್ತ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಶಾಸಕ ದಿನಕರ್ ಶೆಟ್ಟಿ. ಐಇಎಂಎಸ್ನಲ್ಲಿ ವಿಶ್ವ ಪರಿಸರ ದಿನಾಚರಣೆ ಆಚರಿಸಲಾಯಿತು. 12ನೇ ಹಲಸಿನ ಮೇಳದಲ್ಲಿ ಹಲಸಿನ ಹಣ್ಣಿನಿಂದ ತಯಾರಿಸಿದ ಕೇಕ್ ಉದ್ಘಾಟನೆ. ವಿಜ್ಞಾನಿ ಡಾಕ್ಟರ್ ಶ್ಯಾಮಲಾ. ಆರ್ಸಿಬಿ ವಿಜಯೋತ್ಸವದಲ್ಲಿ ದುರಂತ, ನ್ಯಾಯಾಂಗ ತನಿಖೆಗೆ ರೂಪಾಲಿ ಆಗ್ರಹ. ಸರ್ಕಾರದ ನಿಯಮಾವಳಿ ಪ್ರಕಾರ ಬಕ್ರೀದ್ ಹಬ್ಬವನ್ನು ಆಚರಿಸಬೇಕು. ಎಸಿ ಕಾವ್ಯರಾಣಿ. ಮಧುಕೇಶ್ವರನಿಗೆ ಪೂಜೆ ಸಲ್ಲಿಸಿ ರೋಗಿಗಳಿಗೆ ಹಣ್ಣು ಹಂಪಲ ವಿತರಿಸಿದ ಅಭಿಮಾನಿಗಳು. ಸರ್ಕಾರದ ಆಡಳಿತ ವ್ಯವಸ್ಥೆಯ ವಿರುದ್ಧ ಸಿಡಿದೆದ್ದ ಸಾಮಾಜಿಕ ಹೋರಾಟಗಾರ ಮತ್ತು ಬಿಜೆಪಿ ರೈತ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಅವರು ಬುಧವಾರ ಪತ್ರಕರ್ತರೊಂದಿಗೆ ತಾಲೂಕಿನ ಶಿರಗುಣಿಗೆ ಭೇಟಿ ನೀಡಿ ಅಲ್ಲಿನ ಸಾರ್ವಜನಿಕರ ದಿನನಿತ್ಯದ ಅಸಹಾಯಕ ಪರಿಸ್ಥಿತಿಯನ್ನು ಮನಗಂಡು ಸರ್ಕಾರದ ಆಡಳಿತ ವ್ಯವಸ್ಥೆಗೆ ಮತ್ತು ಶಾಸಕ ಭೀಮಣ್ಣ ನಾಯ್ಕ ಅವರಿಗೆ ರಸ್ತೆ ಸರಿ ಮಾಡಿಕೊಡಬೇಕೆಂದು ಆಗ್ರಹಿಸಿದರು. ಅಲ್ಲದೆ ಸ್ವಾತಂತ್ರ್ಯ ನಮಗೆ ಸಿಕ್ಕಿ 78 ವರ್ಷ ಕಳೆದರೂ ಸಹ ಮೂಲಭೂತ ಸೌಕರ್ಯಗಳಿಂದ ವಂಚಿತ ಆಗಿರುವ ಶಿರಗುಣಿ ಗ್ರಾಮವನ್ನು ನೋಡಿ ಸ್ಥಳೀಯ ಸರ್ಕಾರದ ಆಡಳಿತ ವ್ಯವಸ್ಥೆಗೆ ಕಣ್ಣು ಕಿವಿ ಇದೆಯಾ ಎಂಬ ಅನುಮಾನ ಮೂಡುತ್ತಿದೆ ಅಥವಾ ಕಣ್ಣಿದ್ದು ಕುರುಡಾಗಿ ಕುಳಿತಿದೆಯಾ ಎಂದು ಅನಂತಮೂರ್ತಿ ಹೆಗಡೆ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಆದುದರಿಂದ ಸ್ಥಳೀಯ ಕ್ಷೇತ್ರದ ಶಾಸಕರಾದ ಭೀಮಣ್ಣ ನಾಯ್ಕ ಅವರು ಮತ್ತು ಅಧಿಕಾರಿಗಳು ಈ ಗ್ರಾಮಕ್ಕೆ ಆದಷ್ಟು ಬೇಗನೆ ಭೇಟಿ ನೀಡಿ ರಸ್ತೆಯನ್ನು ಸರಿಪಡಿಸಿಕೊಡಬೇಕು. ಇಲ್ಲವಾದಲ್ಲಿ ಗ್ರಾಮಸ್ಥರ ಪರವಾಗಿ ಆಡಳಿತ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮಾಡಲಾಗುವುದು ಎಂದು ಅನಂತಮೂರ್ತಿ ಹೆಗಡೆ ಹೋರಾಟದ ಅನಿವಾರ್ಯತೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ಮುಂತಾದವರು ಉಪಸ್ಥಿತರಿದ್ದರು. ಜೂನ್ 5ರಂದು ಪ್ರೇರಣಾ ಕಿಡ್ಸ್ ಶಾಲೆಯ ಮಕ್ಕಳಿಂದ ವಿಶ್ವ ಪರಿಸರ ದಿನಾಚರಣೆಯ ನಿಮಿತ್ತ ನಗರ ಪೊಲೀಸ್ ಠಾಣೆಯಲ್ಲಿ ಗುರುವಾರ ಸಸಿ ನೆಡುವ ಮೂಲಕ ಮಕ್ಕಳಿಗೆ ಅರಣ್ಯ ರಕ್ಷಣೆ ಮಾಡುವ ಕುರಿತು ಅರಿವನ್ನು ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ಪಿಎಸ್ಐಗಳಾದ ನಾರಾಯಣ್ ರಾಥೋಡ್, ಸುರೇಶ್ ಗೋಂಜಾಳಿ, ಶಾಲೆಯ ಶಿಕ್ಷಕಿಯರಾದ ಸವಿತಾ, ಸಾವಿತ್ರಿ, ಶಿವಾನಂದ್ ಮತ್ತು ಠಾಣೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಜೂನ್ 5ರಂದು ಗುರುವಾರ ಸರ್ಕಾರಿ ಹನುಮಂತ ಬೆಣ್ಣೆ ಪದವಿ ಪೂರ್ವ ಕಾಲೇಜು ನೆಲ್ಲಿಕೇರಿಯಲ್ಲಿ ಇಕೋ ಕ್ಲಬ್ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಶಾಸಕ ದಿನಕರ್ ಶೆಟ್ಟಿ ಅವರು ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಇತ್ತೀಚಿನ ವರ್ಷಗಳಲ್ಲಿ ಪರಿಸರದ ಮೇಲೆ ಮಾನವ ಕ್ರಿಯೆಗಳ ಪರಿಣಾಮ ಹೆಚ್ಚಾಗಿ ಕಂಡುಬರುತ್ತಿದೆ. ಗ್ಲೋಬಲ್ ವಾರ್ಮಿಂಗ್, ಹವಾಮಾನ ಬದಲಾವಣೆ, ಅರಣ್ಯ ನಾಶ, ಪ್ರಾಣಿ ಪ್ರಜಾತಿಗಳ ನಾಶ ಇತ್ಯಾದಿ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಏನೆಂದರೆ ಪ್ರಕೃತಿಯೊಂದಿಗೆ ಸಂಬಂಧವನ್ನು ಮತ್ತೆ ಮನುಷ್ಯ ಸ್ಥಾಪಿಸಿಕೊಳ್ಳುವ ಅನಿವಾರ್ಯತೆ ಇದೆ ಎಂದರು. ಅಲ್ಲದೆ ಹೆಚ್ಚುವರಿ ಪ್ಲಾಸ್ಟಿಕ್ ಬಳಕೆ, ನದಿಗಳಲ್ಲಿ ಕಸ ಕಡ್ಡಿಗಳನ್ನು ಬಿಸಾಡುವುದು, ಗಾಳಿ ಮತ್ತು ಭೂಮಿಯನ್ನು ಕಲೆಗಿಡಿಸುವ ಬಿಡುವುದು ಇತ್ಯಾದಿ ಕೃತ್ಯಗಳನ್ನು ತಕ್ಷಣ ನಿಲ್ಲಿಸುವ ಅಗತ್ಯವಿದೆ. ಪ್ರತಿಯೊಬ್ಬರಿಗೂ ಪರಿಸರದ ಪರವಾಗಿಯೇ ಯೋಚಿಸಬೇಕು. ಪ್ರತಿಯೊಬ್ಬರಲ್ಲಿ ಪರಿಸರ ಪ್ರೇಮ ಹುಟ್ಟಿಕೊಳ್ಳಬೇಕು ಎಂದು ಶಾಸಕ ದಿನಕರ್ ಶೆಟ್ಟಿ ಹೇಳಿದರು. ಈ ಸಂದರ್ಭದಲ್ಲಿ ಪುರಸಭೆ ಉಪಾಧ್ಯಕ್ಷರಾದ ಮಹೇಶ್ ನಾಯಕ್, ಎಸಿಎಫ್ಒ ಕೃಷ್ಣಗೌಡರ್, ಆರ್ಎಫ್ಒಗಳಾದ ಪ್ರವೀಣ್ ನಾಯ್ಕ್, ರಾಜು ನಾಯ್ಕ್ ಮತ್ತು ಪ್ರೀತಿ ನಾಯ್ಕ್, ಪ್ರಾಂಶುಪಾಲ ಸತೀಶ್ ನಾಯ್ಕ್, ವಿಶೇಷ ಉಪನ್ಯಾಸಕರಾಗಿ ಎಂಎಡಿ ಸುಭಾಷ್ಕರ್ ಹಾಗೂ ಐಕ್ಯ ಫೌಂಡೇಶನ್ ಅಧ್ಯಕ್ಷರು ಹಾಗೂ ಪತ್ರಕರ್ತರಾದ ಎಂಜಿ ನಾಯ್ಕ್ ಹಾಗೂ ಎಲ್ಲ ಉಪನ್ಯಾಸಕರು, ವಿದ್ಯಾರ್ಥಿಗಳು, ಪಾಲಕರು ಉಪಸ್ಥಿತರಿದ್ದರು. ಐಇಎಂಎಸ್ನಲ್ಲಿ ವಿಶ್ವ ಪರಿಸರ ದಿನಾಚರಣೆ ಆಚರಿಸಲಾಯಿತು. ಜೂನ್ 5ರಂದು ಗುರುವಾರ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದ ತೋಟಗಾರಿಕಾ ವಿಜ್ಞಾನಿ ಡಾಕ್ಟರ್ ಶ್ಯಾಮಲಾ ಅವರು ಹಲಸಿನ ಹಣ್ಣಿನಿಂದ ತಯಾರಿಸಿದ ಹಲಸಿನ ಕೇಕ್ ಅನ್ನು ಉದ್ಘಾಟಿಸಿದರು. ಉತ್ತರ ಕನ್ನಡ ಜಿಲ್ಲಾ ಅಡಿಕೆ ಮತ್ತು ಸಾಂಬಾರು ಬೆಳೆಗಾರರ ಸಂಘ ಶಿರಸಿ ಹಾಗೂ ತೋಟಗಾರಿಕಾ ಇಲಾಖೆ, ಉತ್ತರ ಕನ್ನಡ ಸಾವಯವ ಒಕ್ಕೂಟ, ಕದಂಬ ಮಾರ್ಕೆಟಿಂಗ್ ಸೌಹಾರ್ದ ಸಹಕಾರಿ ನಿಯಮಿತ ಮತ್ತು ಕೃಷಿ ಇಲಾಖೆ ಸಂಯುಕ್ತಾಶ್ರಯದಲ್ಲಿ 12ನೇ ಹಲಸಿನ ಮೇಳ ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಡಾಕ್ಟರ್ ಶ್ಯಾಮಲಾ ಅವರು, ಈಶಾನ್ಯ ರಾಜ್ಯಗಳಾದ ಅಸ್ಸಾಂ, ಮಣಿಪುರ ಮತ್ತು ಮೇಘಾಲಯದಲ್ಲಿ ಅತಿ ಹೆಚ್ಚು ಹಲಸನ್ನು ಬೆಳೆಯುತ್ತಾರೆ. ಆದರೆ ಮೌಲ್ಯವರ್ಧ ಉತ್ಪನ್ನಗಳನ್ನು ಮಾಡುವುದಿಲ್ಲ ಎಂದರು.
ಬೆಂಗಳೂರಿನ ಸುತ್ತಮುತ್ತ ಇತ್ತೀಚೆಗೆ ಹಲವಾರು ಸ್ಥಳಗಳಲ್ಲಿ ಹಲಸನ್ನು ಬೆಳೆದು ಅದರ ಉತ್ಪಾದನೆಯಿಂದ ಹಲವು ಬಗೆಯ ಉತ್ಪನ್ನಗಳನ್ನು ಮಾಡುತ್ತಿದ್ದಾರೆ. ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಹಲಸಿನ ಟೆಂಡರ್ಗೆ ತುಂಬಾ ಮೌಲ್ಯ ಬಂದಿದೆ. ಅದನ್ನು ಹೆಚ್ಚು ಹೆಚ್ಚು ಬೆಳೆಯುವುದರಿಂದ ಹೆಚ್ಚಿನ ಆದಾಯ ಪಡೆಯುತ್ತಿದ್ದಾರೆ ಎಂದು ಹೇಳಿದರು. ಆದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಒಂದು ಹಲಸಿನ ಉತ್ಪನ್ನಗಳನ್ನು ದೇಶ ವಿದೇಶಗಳಿಗೆ ರಫ್ತು ಮಾಡುವ ಮೂಲಕ ಕದಂಬ ಮಾರ್ಕೆಟಿಂಗ್ ಸೌಹಾರ್ದ ಸಹಕಾರಿ ಸಂಸ್ಥೆ ಅದ್ಭುತ ಯಶಸ್ಸು ಪಡೆಯುತ್ತಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ತೋಟಗಾರಿಕಾ ಕಾಲೇಜಿನ ಡೀನ್ ಚಂದ್ರಶೇಖರ್ ಹಂಚಿನಮನಿ, ಟಿಎಸ್ಎಸ್ ಅಧ್ಯಕ್ಷ ಗೋಪಾಲಕೃಷ್ಣ ವೈದ್ಯ, ಎಂಇಎಸ್ ಕಾಲೇಜಿನ ಅಧ್ಯಕ್ಷ ಜಿಎಂ ಹೆಗಡೆ ಮುಳ್ಕಂಡ, ಕೃಷಿ ಇಲಾಖೆ ಅಧಿಕಾರಿ ಬಿಪಿ ಹರೀಶ್, ಅನಂತ್ ಹೆಗಡೆ ಅಶೀಸರ, ಕದಂಬ ಮಾರ್ಕೆಟಿಂಗ್ ಅಧ್ಯಕ್ಷ ಶಂಭುಲಿಂಗ ಹೆಗಡೆ, ತೋಟಗಾರಿಕೆ ಇಲಾಖೆಯ ಸತೀಶ್ ಹೆಗಡೆ, ಗಣೇಶ್ ಹೆಗಡೆ ಉಪಸ್ಥಿತರಿದ್ದರು. ಸುಮಾರು ಜನಕ್ಕೆ ಇವಾಗ ವಿಶ್ವೇಶ್ವರ ಭಟ್ ಅವರು ಹೇಳಿದಂಗೆ ನಾವು ನಾರ್ತ್ ಈಸ್ಟ್ ಅಂದ್ರೆ ಈಶಾನ್ಯ ರಾಜ್ಯಗಳು ಅಸ್ಸಾಂ, ಮಣಿಪುರ್ ಮತ್ತೆ ಮೇಘಾಲಯ, ಈ 3 ರಾಜ್ಯಗಳಲ್ಲಿ ಸಾಕಷ್ಟು ಹಲಸು ಬೆಳೀತಾ ಇದೆ. ನಮ್ಮ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಏನ್ ಸಿನಾರಿಯೋ ಇದೆಯೋ ಅದೇ ತರ ಅಲ್ಲೂ ಹಲಸು ತುಂಬಾ ಬೆಳೆಯುತ್ತೆ. ಎಲ್ಲಾನು ಬಿಡುವ ಬಕ್ಕೆ ಅನ್ನೋದೇ ಇಲ್ಲ ಅಲ್ಲಿ ಕೂಡ. ಸೊ ಎಲ್ಲ ಬಿಡುವ, ಈ ಬಿಡುವ ಏನಂದ್ರೆ ಅವ್ರಿಗೆ ಮೌಲ್ಯವರ್ಧನೆ ಅನ್ನೋದೇ ಗೊತ್ತಿಲ್ಲ. ಅಟ್ಲೀಸ್ಟ್ ನಮ್ಗೆ ಈ ಕಡೆ ಸುಮಾರು ಮೌಲ್ಯವರ್ಧದ ಉತ್ಪನ್ನಗಳನ್ನ ನಾವು ಮಾಡ್ತಾ ಇದೀವಿ, ಅವ್ರಿಗೆ ಮಾಡೋದೇ ಗೊತ್ತಿಲ್ಲ. ಸೊ ಅದೆಲ್ಲ ಬೀಳುತ್ತೆ. ಅದನ್ನು ಉದುರು ಬಿದ್ದಾಗ ಅಲ್ಲಿ ಹಂದಿ ಸಾಕ್ತಾರೆ, ಅಲ್ಲಿ ತುಂಬಾ ಅವರು ಮಾಂಸಾಹಾರಿಗಳು. ಸೊ ಹಂದಿ ಸಾಕ್ತಾರೆ, ಆ ಹಂದಿಗೆ ಹಾಕ್ತಾರೆ ಅದನ್ನ ಹಲಸಿನ ಹಣ್ಣನ್ನ. ಸೊ ಈ ತರ ಅವ್ರದ್ದು ಅಷ್ಟೇ ಅದನ್ನ ಉಪಯೋಗ. ಸೊ ಭಾರತ ಸರ್ಕಾರ ಇದನ್ನ ಏನಾದ್ರೂ ಮಾಡಿ ಮೌಲ್ಯವರ್ಧನೆ ಮಾಡಿ ಅವ್ರಿಗೂ ಅದನ್ನು ಕಲಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಗೆ ಪ್ರಯೋಜನ ಕೊಟ್ಟಿದ್ರು. ಸೊ ಆ ಪ್ರಯೋಜನ ಅಡಿಯಲ್ಲಿ ನಾವು ಅಲ್ಲಿಂದ ಒಂದು ರೈತರು, ಕೆಲವಷ್ಟು ಉದ್ದಿಮೆದಾರರು ಅವರೆಲ್ಲ ಕರ್ಕೊಂಡ್ಬಂದು ಈ ಕಡೆ ಕದಂಬ ಸಕ್ರಾಯಪಟ್ಟಣದಲ್ಲಿ ಮತ್ತೆ ಗ್ರಾಮ ಕೇರಳದೆಲ್ಲ ತರಬೇತಿ ಕೊಡಿಸಿದ್ಮೇಲೆ ಒಂದಷ್ಟು ಜನ ಅಲ್ಲೂ ಇವಾಗ ಹಪ್ಪಳ, ಚಿಪ್ಸ್ ಮಾಡ್ತಾರೆ, ಮತ್ತೆ ಉಪ್ಪಿನಕಾಯಿ ಮಾಡ್ತಾರೆ. ಎಲೆ ಹಲಸಿನ ಕಾಯಲ್ಲಿ ಅವ್ರು ಉಪ್ಪಿನಕಾಯಿ ಕೂಡ ಮಾಡ್ತಾರೆ. ಸೊ ಈ ತರ ಮೌಲ್ಯವರ್ಧನೆ ಬಗ್ಗೆ ಒಂದು ಸ್ವಲ್ಪ ಅವರಿಗೆ ತರಬೇತಿ ನೀಡಿದಂಗಾಯ್ತು. ಮತ್ತೆ ನಾವು ಸಾಕಷ್ಟು ಬೆಂಗಳೂರು ಸುತ್ತಮುತ್ತಲು, ಆಮೇಲೆ ಅಪ್ಟು ತಿಪ್ಟೂರು, ತರೀಕೆರೆ ಇಲ್ಲೆಲ್ಲ ಎಲ್ಲಿ ಬಕ್ಕೆ ಸಿಗುತ್ತೋ ಆ ತರ ತಳಿಗಳನ್ನೆಲ್ಲ ಗುರುತಿಸಿ ನಾವು ಒಂದು 300 ತಳಿಗಳನ್ನ ಗುರುತಿಸಿ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿ ನಾವು ಅದನ್ನ ಕಸಿ ಗಿಡಗಳನ್ನ ಹಾಕಿದೀವಿ. ಹಲಸಿನ ಜರ್ಮ್ಪ್ಲಾಸಮ್ ಬ್ಲಾಕ್ಸ್ ಅಂತ. ಸೊ ಇಲ್ಲಿ ಮಾಡಿ ಅದರಲ್ಲಿ ಯಾವ್ದು ಬೇಗ ಬರುತ್ತೆ ಅದನ್ನ ಗುರುತಿಸಿ ಅದನ್ನ ಮತ್ತೆ ನಾವು ತಳಿಗಳನ್ನು ಬಿಡುಗಡೆ ಮಾಡ್ತೀವಿ. ನಾಳೆ ಬೆಳಗ್ಗೆ ಅದನ್ನ ನಾನು ಕವರ್ ಮಾಡ್ತೀನಿ. ತಳಿಗಳು, ಅದರ ಗುಣಧರ್ಮಗಳು, ಏನೇನ್ ವಿಶೇಷತೆ ಇದೆ. ಬೆಂಗಳೂರಿನಲ್ಲಿ ಆರ್ಸಿಬಿ ವಿಜಯೋತ್ಸವ ಸಂದರ್ಭದಲ್ಲಿ 11 ಜನರು ಸಾವಿಗೀಡಾಗಿ ಹಲವರು ಗಾಯಗೊಂಡಿದ್ದಾರೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಬೇಜವಾಬ್ದಾರಿತನದಿಂದಾಗಿ ಆರ್ಸಿಬಿ ಗೆಲುವಿನ ಸಂಭ್ರಮದಲ್ಲಿದ್ದ ರಾಜ್ಯಕ್ಕೆ ಸೂತಕ ಆವರಿಸುವಂತಾಗಿದೆ ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ, ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕಿ ರೂಪಾಲಿ ಎಸ್ ನಾಯ್ಕ ಅಭಿಪ್ರಾಯಪಟ್ಟಿದ್ದಾರೆ. ಆರ್ಸಿಬಿ ಗೆಲುವಿನಿಂದ ಎಲ್ಲರಿಗೂ ಖುಷಿಯಾಗಿದೆ. ಇಡೀ ರಾಜ್ಯದಲ್ಲಿ ಸಂಭ್ರಮದ ವಾತಾವರಣ ಉಂಟಾಗಿತ್ತು. ಆದರೆ ವ್ಯವಸ್ಥಿತವಾಗಿ ಸಂಭ್ರಮಾಚರಣೆ ಕಾರ್ಯಕ್ರಮ ಆಯೋಜಿಸದೆ ತುರಾತುರಿಯಲ್ಲಿ ಹಮ್ಮಿಕೊಂಡಿದ್ದೇ ಇಂತಹ ದುರಂತಕ್ಕೆ ಕಾರಣವಾಗಿದೆ. ಮೃತರಾದವರ ಕುಟುಂಬದ ಅಳಲನ್ನು ಕೇಳುವವರು ಯಾರು? ಅಮಾಯಕರ ಸಾವಿನ ಹೊಣೆಯನ್ನು ಸರ್ಕಾರವೇ ಹೊರಬೇಕು. ಮೃತರಾದವರ ಕುಟುಂಬಕ್ಕೆ ಸೂಕ್ತ ಪರಿಹಾರ ಕೊಡಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಅಮಾಯಕರು ಸಾವಿಗೀಡಾದ ಘಟನೆಯ ಬಗ್ಗೆ ನ್ಯಾಯಾಂಗ ತನಿಖೆ ಆಗಬೇಕು ಎಂದು ಒತ್ತಾಯಿಸಿರುವ ಅವರು, ಈ ಘಟನೆಯಿಂದಾಗಿ ಕಾಂಗ್ರೆಸ್ ಸರ್ಕಾರದ ಹೊಣೆಗೇಡಿತನದಿಂದ ರಾಜ್ಯದ ಮಾನ ವಿಶ್ವದ ಮುಂದೆ ಹರಾಜಾಗಿದೆ ಎಂದು ತಿಳಿಸಿದ್ದಾರೆ. ಮನೆ ಬಾಡಿಗೆಗೆ ಇದೆ. ಶಿರಸಿ ನಗರದ ಹೃದಯ ಭಾಗದಲ್ಲಿರುವ ಮಧುವನ ಹೋಟೆಲ್ ಎದುರುಗಡೆ ಅಯೋಧ್ಯ ನಗರದಲ್ಲಿರುವ ಸಿಂಗಲ್ ಬೆಡ್ರೂಮ್ ಆರ್ಸಿಸಿ ಮನೆ ಬಾಡಿಗೆಗೆ ಕೊಡುವುದಿದೆ. ಆಸಕ್ತರು ಸಂಪರ್ಕಿಸಿ. ಶಿರಸಿ, ಮೊಬೈಲ್ ನಂಬರ್ 917829681122. ಸರ್ಕಾರದ ನಿಯಮಾವಳಿ ಪ್ರಕಾರ ಬಕ್ರೀದ್ ಹಬ್ಬವನ್ನು ಆಚರಿಸಬೇಕು ಎಂದು ನಗರದ ಆಡಳಿತ ಸೌಧದಲ್ಲಿ ನಡೆದ ಶಾಂತಿ ಸೌಹಾರ್ದತೆ ಸಭೆಯಲ್ಲಿ ಎಸಿ ಕಾವ್ಯರಾಣಿಯವರು ಹೇಳಿದರು. ಮುಸ್ಲಿಂ ಬಾಂಧವರು ಬಕ್ರೀದ್ ಹಬ್ಬವನ್ನು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಯಾವುದೇ ಕೋಮು ಗಲಭೆಗೆ ಅವಕಾಶ ಕಲ್ಪಿಸದೆ ಶಾಂತಿ ಸೌಹಾರ್ದತೆಯಿಂದ ಬಕ್ರೀದ್ ಹಬ್ಬವನ್ನು ಆಚರಿಸಬೇಕು ಎಂದರು. ಯಾವುದೇ ಸಣ್ಣ ಪುಟ್ಟ ವಿಷಯ ಬಂದರೂ ಅದನ್ನು ಹಿರಿಯರ ಮಾರ್ಗದರ್ಶನದಲ್ಲಿ ಬಗೆಹರಿಸಿಕೊಳ್ಳಬೇಕು. ಅಲ್ಲದೆ ಹಬ್ಬ ಶಾಂತಿ ಸೌಹಾರ್ದತೆಯಿಂದ ನಡೆಯಲು ತಾಲೂಕು ಆಡಳಿತದಿಂದ ಸಂಪೂರ್ಣವಾಗಿ ಸಹಕಾರ ನೀಡಲಾಗುವುದು ಎಂದು ಉಪವಿಭಾಗೀಯ ಅಧಿಕಾರಿ ಕಾವ್ಯರಾಣಿಯವರು ಹೇಳಿದರು.
ಈ ಸಂದರ್ಭದಲ್ಲಿ ಇಲಾಖಾಧಿಕಾರಿಗಳು, ಮುಸ್ಲಿಂ ಮುಖಂಡರು ಉಪಸ್ಥಿತರಿದ್ದರು. ಸೊ ಎಲ್ರಿಗೂ ಮೊದಲಾಗಿ ಅಭಿನಂದನೆ ಸಲ್ಲಿಸ್ತಾ ಇಲಾಖೆ ವತಿಯಿಂದ ನಾವು ಯಾವ್ಯಾವ ಜವಾಬ್ದಾರಿಯನ್ನು ನೀಡಿದರೆ ಅದನ್ನು ಅಚ್ಚುಕಟ್ಟಾಗಿ ಮಾಡಿದ್ದೀರಾ. ಹಾಗೆ ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಇದೇ ತಿಂಗಳ ಜೂನ್ 7, 8 ಮತ್ತು 10ನೇ ತಾರೀಕಿನ 4 ದಿನಗಳ ಕಾಲ ಒಂದು ಸಂಭ್ರಮ ಮಾಡಿದ್ದೀರಾ. ಇದರಲ್ಲಿ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಕಾಯ್ದೆ ಮತ್ತು ಸಂರಕ್ಷಣೆ ಅಧಿನಿಯಮ 2020ರ ಅಡಿಯಲ್ಲಿ ಗೋ ಹತ್ಯೆಯನ್ನು ಸಂಪೂರ್ಣವಾಗಿ ನ್ಯಾಯಾಲಯದ ಕಡೆಯಿಂದ ನಿಷೇಧ ಮಾಡಲಾಗಿದೆ. ಅದನ್ನ ಬಿಟ್ಟು ಕೆಲವು ನಿಷೇಧಪಡಿಸಿದ ಪ್ರಾಣಿಗಳನ್ನ ಬಿಟ್ಟು ಕೆಲವು ಪ್ರಾಣಿಗಳಿಗೆ ವಧೆಗೆ ವಿನಾಯಿತಿಯನ್ನ ನೀಡುತ್ತೆ ಈ ಒಂದು ಅಧಿನಿಯಮದಲ್ಲಿ. ಆ ವಿನಾಯಿತಿ ನೀಡಿದ ಪ್ರಾಣಿಗಳಿಗೆ ವಧೆಯಲ್ಲಿ ಆದ ಮಾನದಂಡಗಳನ್ನ ಇಟ್ಕೊಂಡು ಹಬ್ಬಗಳನ್ನ ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಯಾರೇ ಕೃಷಿ ಜಮೀನು ಹೊಂದಿರೋರು 15 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಮಾತ್ರ ಅವರ ಪ್ರಾಣಿಗಳನ್ನ ಸಾಗಾಟ ಮಾಡುವಂತ ವಿನಾಯಿತಿ ಇದೆ. ಅದನ್ನ ಬಿಟ್ಟು 15 ಕಿಲೋಮೀಟರ್ ಬಿಟ್ಟು ಏನಾದರೂ ಸಾಗಾಣಿಕೆ ಮಾಡಬೇಕು ಅಂತಂದ್ರೆ ಅದಕ್ಕೆ ಪಶುಸಂಗೋಪನಾ ಇಲಾಖೆಯಿಂದ ಮತ್ತೆ ನಿರ್ದಿಷ್ಟಪಡಿಸಿದ ಇಲಾಖೆಯಿಂದ, ಪೊಲೀಸ್ ಇಲಾಖೆಯಿಂದ ಒಂದು ನಿರಾಕ್ಷೇಪಣಾ ಪತ್ರವನ್ನು ಪಡ್ಕೋಬೇಕು. ಇದು ಕಾಯ್ದೆಯಲ್ಲಿ ಇರುವಂಥದ್ದು ನಮಗೆ ಹೇಳ್ತಾ ಇರೋದು. ಸೊ ಈ ಮಾನದಂಡಗಳನ್ನೆಲ್ಲ ಎಲ್ಲರೂ ಗಮನದಲ್ಲಿ ಇಟ್ಕೊಂಡು ತಾವು ಒಂದು ಅಗತ್ಯ ಕ್ರಮವನ್ನು ವಹಿಸಬೇಕು. ಹಾಗೆಯೇ ನಮ್ಮ ಕಡೆಯಿಂದ ಅಂದರೆ ನಗರಸಭೆ ಅಥವಾ ಗ್ರಾಮ ಪಂಚಾಯಿತಿಗಳ ಸ್ಥಳೀಯ ಪ್ರಾಧಿಕಾರಗಳ ವತಿಯಿಂದ ಸ್ವಚ್ಛತೆಯನ್ನು ಕಾಪಾಡಬೇಕು. ಆ ಸ್ವಚ್ಛತೆ ಕ್ಲೀನ್ನೆಸ್ಗೆ ಆ್ಯಂಡ್ ವಾಟರ್ ಸಪ್ಲೈ ಏನಿದೆ ಅದ್ರ ಬಗ್ಗೆ ಕಾಳಜಿ ವಹಿಸಬೇಕು ಸಂಬಂಧಪಟ್ಟ ಪೌರಾಯುಕ್ತರಾಗಿರ್ಬೋದು ಆ್ಯಂಡ್ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು. ಹಾಗೆ ಹೆಸ್ಕಾಂ ಇಲಾಖೆ ವತಿಯಿಂದ 4 ದಿನಗಳ ಕಾಲ ನಿರಂತರವಾಗಿ ವಿದ್ಯುತ್ ಸಪ್ಲೈ ಇರೋ ಥರ ನೋಡ್ಕೋಬೇಕು. ಆ್ಯಂಡ್ ಈಗಾಗಲೇ ಕೆಲವೊಂದು ಇನ್ಸಿಡೆಂಟ್ಸ್ ನೀವು ನೋಡ್ತಾ ಇದ್ದೀವಿ. ಮೆರವಣಿಗೆದು ಅದು ತುಂಬ ಚಿಕ್ಕದೇ ಇರಲಿ ಅಥವಾ ದೊಡ್ಡದೇ ಇರಲಿ ವ್ಯಾಪ್ತಿ ಏನಿರುತ್ತೆ ನೀವು ಮುಂಚಿತವಾಗಿ ನಮಗೆ ತಿಳಿಸ್ಬೇಕಾಗುತ್ತೆ. ಸೊ ಆ ಪ್ರಕಾರ ವ್ಯವಸ್ಥೆಯನ್ನು ಪೊಲೀಸ್ ಇಲಾಖೆ ವತಿಯಿಂದ ಮಾಡಬೇಕಾಗುತ್ತೆ. ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಮಾಜಿ ಸಚಿವರು, ನಮ್ಮ ನೆಚ್ಚಿನ ನಾಯಕರಾಗಿರುವ ಸನ್ಮಾನ್ಯ ಶ್ರೀ ಶಿವರಾಮ್ ಹೆಬ್ಬಾರ್ ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಹಾಗೂ ಅವರ ಕುಟುಂಬದ ಶ್ರೇಯೋಭಿವೃದ್ಧಿಗಾಗಿ ಸುಪ್ರಸಿದ್ಧ ಮಧುಕೇಶ್ವರ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ನಂತರ ಬನವಾಸಿಯ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಬನವಾಸಿ ಬ್ಲಾಕ್ ಕಾಂಗ್ರೆಸ್ ನೂತನ ಅಧ್ಯಕ್ಷರಾದ ಶ್ರೀ ಗಣಪತಿ ಈರಪ್ಪ ನಾಯ್ಕ್, ಮುಖಂಡರುಗಳಾದ ಶ್ರೀ ದ್ಯಾಮಣ್ಣ ದೊಡ್ಮನಿ, ಘಟಕಾಧ್ಯಕ್ಷರುಗಳಾದ ಶ್ರೀ ಆನಂದ್ ನಾಯ್ಕ್ ಮಧುರವಳ್ಳಿ, ಶ್ರೀ ಸಿದ್ದನಗೌಡ ಮಡೂರು, ಮುಖಂಡರುಗಳಾದ ಶ್ರೀ ವಿ.ಎಂ. ಬೈಂದೂರು, ಶ್ರೀ ವಿನಯ್ ಗೌಡ್ರು, ಶ್ರೀ ಮಲ್ಲ ಸರ್ಜನ್ ಹೆಬ್ಬತ್ತಿ, ಹಿಂದುಳಿದ ವರ್ಗಗಳ ಅಧ್ಯಕ್ಷ ಶ್ರೀ ಮಲ್ಲೇಶ್ ಗೊರವರ್, ಮುಖಂಡರುಗಳಾದ ಶ್ರೀ ಮುದ್ದಪ್ಪ ನಾಯ್ಕ್, ಶ್ರೀ ರಾಜು ಗೌಡ್ರು ಮಂಡೂರು, ಶ್ರೀ ಬಸ್ಯ ಎಕ್ಕಂಬಿ, ಶ್ರೀ ಗಣಪತಿ ಕಂಡ್ರಾಜಿ, ಶ್ರೀ ರಘು ನಾಯ್ಕ್ ಗುಡ್ನಾಪುರ, ಶ್ರೀ ದೇವರಾಜ್ ನಾಯ್ಕ್ ರಾಮಾಪುರ, ಶ್ರೀ ದತ್ತು ಬನವಾಸಿ, ಶ್ರೀ ಮಂಜಣ್ಣ ಅಂಡಿಗಿ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀ ಅಶೋಕ್ ಮಧುರವಳ್ಳಿ, ಶ್ರೀ ಪ್ರಶಾಂತ್ ಗೌಡ್ರು ಮಾಜಿ ಅಧ್ಯಕ್ಷರು ಎಪಿಎಂಸಿ, ಶ್ರೀ ಸಿದ್ದು ನರೇಗಲ್, ಶ್ರೀ ಬಿ ಶಿವರಾಜಿ ಬನವಾಸಿ, ಶ್ರೀ ಪ್ರಕಾಶ್ ಅಜ್ಜರಣಿ, ಶ್ರೀ ಬಸವರಾಜ್ ಅಜ್ಜರಣಿ, ಶ್ರೀ ಮಂಜಣ್ಣ ಮಧುರವಳ್ಳಿ, ಶ್ರೀ ನಾಗರಾಜ್ ಕಲಕರಡಿ, ಶ್ರೀ ಬೋಜಪ್ಪ ನಾಯ್ಕ್ ಹಾಗೂ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಶ್ರೀಲತಾ ಶಿವಾಜಿ ಕಾಳೇರ್ಮನಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀಮತಿ ರೂಪಾ ನಾಯ್ಕ್, ಶ್ರೀ ಸದಾನಂದ ತಿಗಡಿ, ಶ್ರೀ ಬಸವ ಬಂಗಾರಪ್ಪ ಕುಪ್ಪಗಡ್ಡೆ, ಶ್ರೀ ಆನಂದ್ ಕಂಡ್ರಾಜಿ ಮುಂತಾದವರು 100ಕ್ಕೂ ಹೆಚ್ಚು ಅಭಿಮಾನಿಗಳು ಈ ಸಂದರ್ಭದಲ್ಲಿ ಸೇರಿದ್ದು ವಿಶೇಷವಾಗಿತ್ತು. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.